ನೇತ್ರ ನೇತ್ರ ಮೊದಲು ಗೌರಿ ಕರ್ಕೊಂಬರಕ್ಕೆ ಅವ್ರ ಮಂತಕ್ಕೆ ಹೋಗ್ಲೋ ಅಥವಾ ನಿಮ್ಮಂತಕ್ಕೆ ಹೋಗಿ ಬರ್ತೀಯೋ ಹಾಂ? ಅಯ್ಯೋ ಚಂದ್ರಣ್ಣ, ಈಗ ಬಂದಿರೋದು ನಾವು ಗೌರಿನ ಮನೆ ಕರ್ಕೊಂಡು ಹೋಗಕ್ಕೆ. ನಮ್ಮ ಮನೆಗೆ ನಾನು ಮೊನ್ನೆ ಇನ್ನೂ ಒಂದು ಒಂದು ಗೌರಿ ಜಗಳ ಮಾಡ್ಕೊಂಡು ಹೋಗೋಕ್ಕೂ ಮುಂಚೆ ಹೋಗಿದ್ನಲ್ಲ. ಆ, ಇವಾಗ ಏನಂದ್ರೆ ಗೌರಿಗೋಸ್ಕರ ಬಂದಿದ್ದ, ಅದು ನಿನಗೋಸ್ಕರ. ನಿನ್ನೋ ಗೌರಿನೋ ಒಂದು ಮಾಡಬೇಕು ಅಂತ ಅಂದಮೇಲೆ ಈ ಕೆಲಸನೇ ಮೊದಲು, ಆಮೇಲೆ ನಮ್ಮ ಮನೆಗೆ ಹೋಗೋಣ. ನಡಿ ಇವಾಗ. ಸರಿ ಆಯಿತು ನೇತ್ರ, ಬಾ ಹೋಗೋಣ. ಹೆಂಗೋ ನೀನು ಗೌರಿ ಇಬ್ರು ಒಂದಾದ್ರೆ ಅಷ್ಟೇ ಸಾಕು. ನನ್ಗೂನು ಉಪ್ಪಿನಕಾಯಿ ಮಾಡೋದು ಏನು ಎತ್ತ ಅಂತನ ಗೊತ್ತಾಗ್ತಾ ಇಲ್ಲ. ಆರ್ಡರ್ ಕೊಡೋನ್ ಬೇರೆ, ಅವ್ನು ಬೇರೆ ಅಗ್ರಿಮೆಂಟ್ ತಂದ್ಕೊಡ್ತೀನಿ ಅಂತ ಹೇಳ್ದ, ಇನ್ನೂ ಬಂದಿಲ್ಲ. ಏನ್ ಮಾಡೋದು ಅಂತ ಬೇರೆ ಗೊತ್ತಾಗ್ತಾ ಇಲ್ಲ. ಗೌರಿನೂ ಇದ್ದರೆ ಚೆನ್ನಾಗಿರುತ್ತೆ, ನಿನ್ಗೂನು ಮನೆಗೆ ಹೆಂಡ್ತಿದ್ರೆ ಎಷ್ಟೋ ನೆಮ್ಮದಿ ಅಲ್ವಾ? ಹೌದು ನೇತ್ರ, ಆದ್ರೆ ಏನು ಮಾಡೋದು, ಇಂಥ ಹೆಂಡ್ತಿ ಇದ್ರೆ ಯಾರಿಗೂ ನೆಮ್ಮದಿರಲ್ಲ ಮನೆಯಾಗೆ. ಹೇಳು. ಯಾಕಂಗಂತೀಯ ಅಣ್ಣ? ನಡಿ, ಇಷ್ಟು ದಿನ ನೆಮ್ಮದಿಯಾಗಿರ್ಲಿಲ್ವಾ ಗೌರಿನ ಮದುವೆ ಆದಾಗಿಂದನ? ಗೌರಿನ ಮದುವೆ ಆದಾಗಿಂದನ ಸುಖವಾಗಿ ಇದೀಯ. ಆದ್ರೆ ಏನು ಸಣ್ಣ ಪುಟ್ಟ ಗಲಾಟೆ ಆಗೈತೆ. ನೀನು ಸಿಟ್ಟಿಗೆ ಹೊಡೆದಿದ್ಯಾ, ಅವಳು ಸಿಟ್ಟು ಮಾಡ್ಕೊಂಡು ತವ್ರ ಮನೆಗೆ ಬಂದವಳೆ. ಈಗ ನಡಿ, ಸಮಸ್ಯೆ ಅಂದ್ಮೇಲೆ ಬಂದೇ ಬರ್ತವೆ, ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಷ್ಟೇನೆ. ನಡಿ. ಓ, ನೀನು ಹೆಂಗೋ ಬಂದಿದ್ದು ತುಂಬ ಉಪಕಾರ ಆಯಿತು ಬಿಡು ನೇತ್ರ. ನೀನು ಬಂದಿದ್ರಿಂದನ ಗೌರಿನೂ ಮನಸ್ಸು ಬದಲಾಯಿಸಿ ಬತ್ತಾಳೆ ಅನ್ಸುತ್ತೆ ಮನೆಗೆ. ಬಾ. ಅಯ್ಯೋ, ಮನೆಗೆ ಆ ಲಸ್ಮಕ್ಕನೂ ಇರ್ತಾಳೆ ಅಲ್ವಾ? ನಾನು ಅವಳಿದ್ದಾಗ ಅವಳ ಮನೆಗೆ ಹೋಗೋದ? ಅಯ್ಯಯ್ಯೋ, ಇದೇನಿದು? ನಾನು ಯೋಚನೆ ಮಾಡಲಿಲ್ಲ ಆ ಲಕ್ಷ್ಮಿ ಬಗ್ಗೆ. ಧೈರ್ಯವಾಗಿ ಬಂದ್ಬಿಟ್ಟೆ ಅಲ್ಲಿಂದ ಇಲ್ಲಿಗೆ. ಈಗ ಒಳಗೆ ಹೋಗೋದು ಹೆಂಗೆ ಅಂತ ಅನಿಸ್ತೈತಿ. ಅವಳಿದ್ದಂಗೆ ನನಗೆ ಹೋಗೋಕ್ಕೆ ಇಷ್ಟ ಆಗಲ್ಲಪ್ಪ. ಥೂ. ನೇತ್ರ ಏನಾಯ್ತು? ಬಾ ಒಳಗೆ ಹೋಗೋಣ. ಅಲ್ಲ, ಅದು ಲಸ್ಮಕ್ಕ ಬೇರೆ ಇರ್ತಾಳಲ್ವಾ? ನಾನು ಅಯ್ಯಮ್ಮನ ಕಂಡ್ರೆ ನನಗೆ ಆಗಲ್ಲ. ನೀನೇ ಹೋಗ್ಬಾಣ, ಹೊರಗೆ ಕರ್ಕೊಂಬ, ಇಲ್ಲ ಅಂದ್ರೆ ಗೌರಿನ ನಾನು ಒಳಗೆ ಬರಲ್ಲ. ಅಯ್ಯೋ ನೇತ್ರ, ಇಲ್ಲಿವರೆಗೂ ಬಂದು ನೀನು ಒಳಗೆ ಬರಲ್ಲ ಅಂತಿದ್ಯಲ್ಲ, ಏನಾಗಲ್ಲ ಬಾ. ಲಸ್ಮಕ್ಕನ ಕಂಡ್ರೆ ಆಗಿದ್ರೆ ಹೊಟ್ಟೆ ಹೊತ್ತು ಅವಕ್ಕನ ಹತ್ರ ಮಾತಾಡಬೇಡ ನೀನು. ಗೌರಿ ಹತ್ರ ಮಾತಾಡ್ಕೊಂಡು ನಾವು ಹೋಗೋಣ ಬಾ. ಪಾಪ ಅವಕ್ಕೈಗೆ ಬೇರೆ ಏನೋ ಆಕ್ಸಿಡೆಂಟ್ ಆಗಿ ಕಾಲು ಬೇರೆ ಮುರಿದೈತಿ ಅಂತಿದ್ರಲ್ಲ, ಹಂಗೆ ನೋಡ್ಕೊಂಡಂಗೂ ಆಗುತ್ತೆ. ಹೌದಲ್ವಾ? ಆ ಲಕ್ಷ್ಮಿಗೆ ಕಾಲು ಕುಂಟಾಗೈತೆ ಅಂತ ಹೇಳ್ತಿದ್ರು. ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಸರಿ, ಏನು ಪೂರ್ತಿ ಓಡಾಡಲ್ವಂತ ಹೆಂಗೆ? ಇಲ್ಲ, ಓಡಾಡೋಕ್ಕಾಗಲ್ವಂತೆ. ಏನೋ ಚೇರ್ ಕೊಟ್ಟಾರಂತೆ, ವೀಲ್ ಚೇರಾ, ಅದ್ರ ಮೇಲೆ ಕುತ್ಕೊಂಡು ಹೋಗೋದಂತೆ. ಎಲ್ಗನ ಹೋದ್ರೆ ಮಾತಾಡ್ಸ್ಕೊಂಡಂಗೂ ಆಗುತ್ತೆ. ಬಾ. ಹೌದಾ? ಒಳ್ಳೇದೇ ಆಯ್ತಲ್ಲ. ಸರಿ ನಡಿ, ಬರ್ತೀನಿ. ಈ ಟೈಮ್ನಾಗೆ ನೋಡ್ಕೊಂಡು ಹೋಗ್ಲೇಬೇಕು. ಇಲ್ಲಿವರೆಗೂ ಬಂದ್ಮೇಲೆ ನೋಡ್ಕೊಂಡೆ ಹೋದ್ರೆ ನಮಗೆ ಬೇಜಾರಾಗ್ಬಿಡುತ್ತೆ. ನಡಿ ನಡಿ. ಇದನ್ನ ಮಿಸ್ ಮಾಡ್ಕೊಳ್ಳೇಬಾರ್ದು. ಸರಿ ಬಾ ನೇತ್ರ, ಹೋಗೋಣ. ಆಹಾ, ಎಂತ ಸೀನು. ಈ ಸೀನ್ ನೋಡ್ಕೊಂಡೇ ಹೋಗ್ಬೇಕು. ಆ ಲಕ್ಷ್ಮಿ ಇನ್ನು ಹೇಳ್ತಾ ಇರೋದ. ನಮ್ಮಪ್ಪಯ್ಗೂ ಅಮ್ಮಯ್ಗೂ ನನಗೂ ಎಷ್ಟು ಕಾಟ ಕೊಟ್ಟಿಲ್ಲ ಇವಳು. ಕಾಟ ಕೊಟ್ಟಿರೋದಕ್ಕೆ ಸರಿಯಾಗಿ ಆಗೈತಿ. ನಾನು ಮರ್ತೇ ಬಿಟ್ಟಿದ್ದೆ ಇದನ್ನೆಲ್ಲನ. ಬಂದಿದ್ದು ಒಳ್ಳೇದೇ ಆಯ್ತು ಬಿಡು. ಅಯ್ಯೋ ಪಾಪ, ಲಸ್ಮಕ್ಕಗೆ ಕಾಲು ಕುಂಟಾಗ್ಬಿಟ್ಟೈತಿ. ಆಹಾ, ವೀಲ್ ಚೇರ್ ಬೇರೆ ಐತೆ, ಇದ್ರಾಗೇನು ಓಡಾಡೋದು ಈ ಲಕ್ಷ್ಮಿ. ಈ ದೃಶ್ಯ ನೋಡಕ್ಕೆ ನಯನ ಮನೋಹರವಾಗಿದೆ. ಲಸ್ಮಕ್ಕಯ್ಯ, 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 ಅಕ್ಕೋ. ಚಂದ್ರು, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಇರು, ಎದ್ದಾಳ್ತೀನಿ. ಚಂದ್ರು, ಬಂದ್ರಾ? ಅಂತೂ ಇಂತೂ ಬಂದ್ರಲ್ಲ ಹೆಂಡ್ತಿನ ಕರ್ಕೊಂಡು ಹೋಗಕ್ಕೆ. ನಾವು ಇದೇನಪ್ಪ ಇದು, ಚಂದ್ರನು ಬರಲಿಲ್ಲ, ಗೌರಿನೂ ಏನು ಮಾತಾಡ್ತಾ ಇಲ್ಲ ಗಂಡನ ಮನೆಗೆ ಹೋಗೋ ವಿಚಾರಕ್ಕೆ ಅಂತ ನಾನು ಅನ್ಕೊಂತಿದ್ವಿ. ಹೆಂಗೋ ಬಂದಿಯಲ್ಲ ಸದ್ಯ. ಇನ್ನೇನು ಮಾಡೋದು ಲಸ್ಮಕ್ಕಯ್ಯ, ಯಾರಾದರೂ ಒಬ್ರು ಸೋಲ್ಲೇಬೇಕಲ್ಲ. ಅದು ಅಲ್ಲದೆ ನಾನು ಬರ್ತಾ ಇರಲಿಲ್ಲ. ಈ ನೇತ್ರ ಬಲವಂತ ಮಾಡಿ ಕರ್ಕೊಂಬರನ್ ಬಾರಣ್ಣ ಗೌರಿನ ಅಂತಾನ. ಎಲ್ಗೋದ್ಲು ಗೌರಿ? ಓ, ನೇತ್ರನು ಬಂದಿದ್ದಾಳೆ. ಬಾ ನೇತ್ರ, ಕುಕ್ಕ ಬಾ. ಅಲ್ಲ, ನೀನು ನಮ್ಮ ಮನೆವರೆಗೂ ಬತ್ತೀಯಾ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ನೇತ್ರ. ಹೆಂಗೋ ಬಂದಿದ್ಯಲ್ಲ, ಒಳ್ಳೇದಾಗ್ತು ಬಿಡು. ಕುಕ್ಕಳ್ರಿ. ನಾನು ಬರಕ್ ನನಗೇನು ಇಷ್ಟ ಇರಲಿಲ್ಲ. ಆದ್ರೆ ಚಂದ್ರಣ್ಣ ಒಂದೇ ಒಂದು ವಿಷಯ ಹೇಳ್ತಲ್ಲ, ಆ ವಿಷಯಕ್ಕೋಸ್ಕರ ಬಂದೆ. ನನ್ಗಂತೂ ತುಂಬಾ ಸಂತೋಷ ಆಯ್ತು ಈ ಮನೆಗೆ ಬಂದಿದ್ಕೆ ಇವತ್ತು. ಇಷ್ಟು ಸಂತೋಷ ಯಾವತ್ತೂ ಆಗಿರ್ಲಿಲ್ಲ. ಸಂತೋಷ ಆಯ್ತಾ ನಮ್ಮ ಮನೆಗೆ ಬಂದಿದ್ಕೆ? ಯಾಕೆ ನೇತ್ರ? ಅದು ಯಾಕೆ ಅಂದ್ರೆ ನಾನು ಇಷ್ಟು ದಿನ ಕನಸು ಕಾಣ್ತಿದ್ದೆ ಒಂದೇ ಒಂದು ವಿಷಯನ. ಅದು ಇವತ್ತು ನೆರವೇರಿದೆ ಅಂತ ಅನ್ನಿಸ್ತಾ ಐತೆ. ಅದಕ್ಕೆ ಹೆಂಗೋ ಗೌರಿ ಈ ಗಂಡನ ಜೊತೆ ಜಗಳ ಮಾಡ್ಕೊಂಡ್ ಬಂದು ತವ್ರ ಮನೆ ಕುತ್ಕೊಂಡಿದ್ಕೊನು ಸಾರ್ಥಾಯ್ತು ಅಂತ ಅನ್ನಿಸ್ತೈತೆ. ನಾನು ಚಂದ್ರಣ್ಣನ ಜೊತೆಗೆ ಇಲ್ಲಿಗೆ ಬಂದಿದ್ಕೊನು. ಚಂದ್ರಣ್ಣ, ನನ್ನ ಕರ್ಕೊಂಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೆ ನೀನು. ಏನೇತ್ರ ಅಲ್ಲ ನಗ್ತಾ ಇದೀಯಾ? ಅವಕ್ಕನ ಕಾಲು ನೋವಾಗೈತೆ, ವೀಲ್ ಚೇರ್ ಮೇಲೆ ಓಡಾಡ್ತೈತಿ ಅಂತಂದ್ರೆ ನೀನು ನಗ್ನಗ್ತಾ ಮಾತಾಡ್ತಾ ಇದೀಯಾ? ಅಯ್ಯೋ ಸುಮ್ಮನೆ ಇರು.
ಅಯ್ಯೋ ಬಿಡೋಣ, ಯಾಕೆ ಖುಷಿ ಪಡೋ ವಿಚಾರಕ್ಕೆ ಖುಷಿ ಪಡ್ಬೇಕು, ದುಃಖ ಪಡೋ ವಿಷಯಕ್ಕೆ ದುಃಖ ಪಡ್ಬೇಕು. ಅದ್ರಲ್ಲೇನಿದೆ ತಪ್ಪು? ಬಿಡು, ನೀನ್ ನನ್ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನೀನ್ ಹೆಂಡ್ತಿನ ಕರ್ಕೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡು. ಗೌರಿ ಇದ್ದಾಳೋ ಇಲ್ವೋ ಕೇಳು. ಲಕ್ಷ್ಮಕ್ಕಯ್ಯ, ಗೌರಿ ಎಲ್ಲಿ? ಗೌರಿನ ಎಲ್ಗೋ ಹೋದ್ಲಪ್ಪ ಅವ್ರ ಅಮ್ಮನ ಜೊತೆಗೆ. ಗೊತ್ತಾಳೆ, ಕುತ್ಕೊ ಬರ್ರಿ. ಇಲ್ಲೇ ಎಲ್ಲ ಹೋಗ್ ಬತ್ತಿ ಅಂತ ಹೋದ್ರಿ ಇಬ್ರುನು. ದೇವಸ್ಥಾನಕ್ಕೂ ಎಲ್ಗೋ ಹೋಗಿರ್ಬೇಕೇನೋ. ಬರ್ತಾರೆ ಬರ್ರಿ. ಚಂದ್ರು ಕುತ್ಕೋ. ಚಂದ್ರು, ನೇತ್ರ ಕುಕ್ಕ. ಕುಕ್ಕ ನೇತ್ರ? ಇಲ್ಲ ಚಂದ್ರಣ್ಣ, ನನ್ಗೆ ನಿಂತ್ಕೊಂಡು ಇರೋದ್ರಲ್ಲೇ ತುಂಬಾ ಖುಷಿ ಸಿಗ್ತಾ ಐತೆ. ಇಲ್ಲೇ ನಿಂತ್ಕೊಂಡೆ ನೋಡ್ತೀನಿ ಬಿಡು. ನನಗೆ ಕುಕ್ಕಮ್ಮಕ್ಕೆ ಇಷ್ಟ ಇಲ್ಲ. ಹೌದಾ? ಯಾಕೆ ನೇತ್ರ, ಕಾಲ್ ನೋಯಲ್ವಾ ನಿನ್ಗೆ? ಕುತ್ಕ ಬಾ. ಕಾಲ್ ನೋಯ್ತಾವೆ. ಕಾಲ್ ನೋಯಿದ್ರು ಪರವಾಗಿಲ್ಲ, ನನಗೆ ಆನಂದ ಸಿಗ್ತಾ ಇತ್ತಲ್ಲ ನಿಂತ್ಕೊಂಡಿರೋದ್ರಿಂದನ. ಅದಕ್ಕೆ ನಾನು ಕುಕ್ಕಂತ ಇಲ್ಲ. ಪರವಾಗಿಲ್ಲ ಬಿಡು, ನಾನು ನಿಂತ್ಕೊಂಡೇ ನೋಡ್ತಾ ಖುಷಿ ಪಡ್ತೀನಿ. ನೀನು ಆರಾಮಾಗಿ ಮಾತಾಡು. ಈ ದೃಶ್ಯನ ಅದ್ಭುತ ಅದ್ಭುತ. ಅದೇನೋ ಪ್ರಪಂಚದ 8ನೇ ಅದ್ಭುತ ಇದು. ಇದನ್ನ ನೋಡದೆ ಇದ್ರೆ ಆಗುತ್ತಾ? ನನ್ನ ಎಷ್ಟೋ ವರ್ಷದ ಕನಸು. ನಂದು, ನಮ್ಮ ಅಮ್ಮಂದು, ನಮ್ಮ ಅಪ್ಪಂದು, ಅದು ಇವಾಗ ನೆರವೇರೈತೆ ಅಂದ್ಮೇಲೆ ನಾವು ಕಾಲ್ ನೋಯ್ತವೆ ಅಂತಾನ ಕುತ್ಕೊಂಡಿರಕ್ಕಾಗುತ್ತಾ? ಇಲ್ಲ ಹಂಗೆಲ್ಲ ಮಾಡಕ್ಕಾಗಲ್ಲ. ನೀನ್ ಕುತ್ಕೊಂಡು ಮಾತಾಡು, ನಾನು ನಿಂತ್ಕೊಂಡಿರ್ತೀನಿ, ಪರವಾಗಿಲ್ಲ. ಅಂದ್ರೆ ಈ ನೇತ್ರ ಏನು ನನ್ನ ಕಾಲು ಕುಂಟಾಗಿರೋದಕ್ಕೆ ಖುಷಿ ಪಡ್ತಾ ಇದ್ದಾಳ ನೋಡಿ. ಹಂಗೆ ಅಂತ ಅನಿಸ್ತಾ ಐತೆ. ಬಂದಾಗಿಂದನ ನನ್ನ ಕಾಲೇ ನೋಡ್ತಾಳೆ, ಆ ವೀಲ್ ಚೇರ್ ನೋಡ್ತಾಳೆ. ಗೊತ್ತಾಗ್ತೈತೆ ಇವಳು ಯಾಕೆ ಹಿಂಗೆ ಖುಷಿ ಪಡ್ತಾ ಇದ್ದಾಳೆ ಅಂತ. ಎಲ್ಲರಿಗೂ ಒಂದೇ ಥರ ಇರಲ್ಲ ನೇತ್ರ. ನನಗೂ ಒಂದು ಕಾಲ ಬರುತ್ತೆ, ನೋಡ್ತೀನಿ ನಾನು. ಅಲ್ಲ, ಕಷ್ಟ ಆಗಿರೋದು ನೋಡಿ ಅಲ್ಕಿಸಿತಾ ಇದ್ಯಾ? ಅಲ್ಲ ಲಕ್ಷ್ಮಕ್ಕಯ್ಯ, ಇದೆಲ್ಲ ಹೆಂಗಾಯ್ತು? ಚಂದ್ರಣ್ಣ, ಹೆಂಗಾಯ್ತು ಅಂದ್ರೆ ಹೆಂಗೋ ಆಯ್ತು. ಗ್ರಾಚಾರ ಕೆಟ್ಮೇಲೆ ಏನಾದ್ರೂ ಅದೇನೋ ಹೇಳ್ತಾರಲ್ಲ, ಹಗ್ಗನ ಹಾವಾಗುತ್ತೆ ಅಂತಾನ, ಹಂಗಾಗೈತಿ ಬಿಡು. ಗ್ರಾಚಾರ ಕೆಟ್ಟಿತ್ತು, ಆಗೈತಿ ಸರಿಯಾಗಿ. ಏನೇತ್ರ ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ನನ್ ಕಾಲ್ ನೋವಾಗಿರಕ್ಕೆ ನಿಮ್ಗೆ ಖುಷಿ ಆಗ್ತಿದ್ಯಾ? ಅಯ್ಯ, ನಾನು ಯಾವಾಗ ಹಂಗಂದೆ? ನನಗೇನೋ ಬೇರೆದಕ್ಕೇನೋ ಖುಷಿ ಆಯ್ತು. ಅದಕ್ಕೆ ಅಂತ ಯಾಕೆ ತಿಳ್ಕಂತೀಯ ನೀನು? ನಾನೇನೇನು ಅಂತವಳಲ್ಲ, ಇನ್ನೊಬ್ರು ಕಷ್ಟ ನೋಡಿ ಖುಷಿ ಪಡೋ ಅಂತವಳಲ್ಲ ನಿನ್ನಂಗೆ. ನೇತ್ರ, ಏನ್ ಮಾತಾಡ್ತಾ ಇದ್ಯಾ? ಲಕ್ಷ್ಮಕ್ಕಯ್ಯ ಇನ್ನೊಬ್ರು ಕಷ್ಟಕ್ಕೆ ಸಹಾಯ ಮಾಡುತ್ತೆ ಹೊರತು ಖುಷಿ ಪಡಲ್ಲ ನೋಡಿ. ಸುಮ್ಮನೆ ಇರು. ನಾವು ಬಂದಿರೋದಿಲ್ಲಿ ಗೌರಿನ ಊರಿಗೆ ಕರ್ಕೊಂಡು ಹೋಗಕ್ಕೆ. ನೀನು ಏನೇನೋ ಮಾತಾಡಿ ಇದು ಮಾಡಬೇಡ. ಸರಿ ಆಯ್ತು. ಗೌರಿ ಬರ್ಲಿಲ್ವಲ್ಲ ಇನ್ನೂ? ಎಷ್ಟೊತ್ತಿಗೆ ಬರ್ತಾಳೋ ಏನೋ. ಇರ್ಲಿ ಬಿಡು, ಪರವಾಗಿಲ್ಲ, ನಿಧಾನಕ್ಕೆ ಬರ್ಲಿ. ಅಯ್ಯೋ, ನಾನೇನಾದ್ರೂ ಈ ಮನೆಯೊಳಗೆ ಕಾಲಿಟ್ಟಿದ್ರೆ ಒಂದು ಸುಂದರವಾದ ದೃಶ್ಯನೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಲ್ಲ. ಸದ್ಯ ಹೆಂಗೋ ದೇವ್ರ ದೊಡ್ಡವನು ನನಗೆ ಸಮಯಕ್ಕೆ ಸರಿಯಾಗಿ ಒಳ್ಳೆ ಬುದ್ಧಿ ಕೊಟ್ಟ. ಈ ಮನೆಯೊಳಗೆ ಬಂದಿದ್ದಕ್ಕೆ ನನಗೆ ಜೀವನ ಪೂರ್ತಿ ನೆನೆಸ್ಕೊಂಡು ಸಂತೋಷ ಪಡಬೇಕು ಅಂತ ಸುದ್ದಿ ನೋಡ್ದಂಗಾಯ್ತು. ಈ ದಿನಕ್ಕೋಸ್ಕರ ನಾನು ಎಷ್ಟು ದಿನ ಬೇಡ್ಕೊಂಡಿಲ್ಲ ದೇವ್ರನ್ನ. ಆ ದೇವರು ಬೇಡ್ಕೊಂಡವ್ರಿಗೆ ಒಂದಲ್ಲ ಒಂದ್ ದಿವಸ ವರ ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ಸುತ್ತೆ. ನೇತ್ರ, ಏನ್ ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಕುಕ್ಕ ಕೆಳಕ್ಕೆ. ಅವಾಗಿಂದ ನಗ್ತಲೇ ಇದೀಯಾ. ಇಲ್ಲಿ ನಗುವಂಥದ್ದು ಏನಾಗ್ತೈತಿ ಅಂತ ನನಗೆ ಗೊತ್ತಿಲ್ಲ. ಏನೋ ಗೌರಿನ ಒಪ್ಸಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ಕೆ ನೀನು ಕರ್ಕೊಂಬಂದೆ. ನೀನು ನೋಡಿದ್ರೆ ಇಲ್ಲಿ ನಿಂತ್ಕೊಂಡು ನಗ್ತಲೇ ಇದೀಯಾ. ಏನೋ ಆಗ್ಬಾರ್ದಾಗೈತೇನೋ ಅನ್ನೋ ಥರ. ಕುಕ್ಕ ಸರಿ ಅಣ್ಣ. ಅಯ್ಯೋ, ನಾನು ಸುಮ್ಮನೆ ನಮ್ಮೂರಿಗೆ ಬಂದಿದ್ದೀನಲ್ವಾ, ನಮ್ಮ ತವ್ರ ಮನೆಗೆ. ಅದಕ್ಕೆ ನಮ್ಮ ತವ್ರ ಮನೆ ಎಲ್ಲ ನೋಡಿ ಖುಷಿ ಆಗ್ತಾ ಐತೆ. ಅದ್ರಾಗೂ ನಮ್ಮ ತವ್ರ ಮನೆಗೆ ಮೆಂಬರ್ ಇದಾರಲ್ಲ, ಅವ್ರನ್ನೂ ನೋಡಿ ಅಂತ ತುಂಬಾ ಖುಷಿ ಆಗ್ತೈತೆ. ನೇತ್ರ, ಅಲ್ಕಿಸಿದ್ದು ಸಾಕು, ಕುಕ್ಕುರ್ ಬಡಿ. ನನಗೆ ಗೊತ್ತಿದೆ ನೀನು ಏನ್ ಹೇಳಕ್ ಬರ್ತಿದ್ಯಾ ಅಂತನ. ಕುಕ್ಕ ಸಾಕು. ನಮ್ಮಪ್ಪಗೂ ಅಮ್ಮಗೂ ಶಿಕ್ಷೆ ಆಗಿ ಅವರು ಕಷ್ಟ ಅನುಭವಿಸ್ಬೇಕಾರೆ ಇವಳು ಅಲ್ಕಿಸಿದ್ಲು. ಅವಾಗ ನಮಗ್ ಬೇಜಾರಾಗ್ತಿರ್ಲಿಲ್ವೇನು? ನಾನೇನೋ ಮಾತಾಡಿದ್ಕೆ ಇವಳಿಗೆ ಸಿಟ್ಟು ಬಂದ್ಬಿಡ್ತು ಈ ಲಕ್ಷ್ಮಿಗೆ. ಸುಮ್ಮನೆ ಕುಕ್ಕಂತಿ ಏನು? ಹೋಗೋಣ ಸುಮ್ಮನೆ. ನಾವು ಬಂದಿರೋ ಕೆಲಸ ಬಿಟ್ಟು ಏನೇನೋ ಮಾತಾಡ್ಕೊಂಡು ನಿಂತ್ಕೊಂಡಿದ್ಯಲ್ಲ. ಕುಕ್ಕ ಅಂದಂಗೆಲ್ಲನ. ಕುಕ್ಕ ಜಲ್ದಿ. ಸರಿ ಕುತ್ಕೊಂತೀನಿರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.